ಮಂಡ್ಯ ಟಿಕೆಟ್ ಬಗ್ಗೆ ಭಾರಿ ಜೋರಾದ ಚರ್ಚೆ ನಡೀತಾ ಇರುವಾಗಲೇ ಸಂಸದೆ ಸುಮಲತಾ ಅವರು ಒಂದು ರೆಬಲ್ ಮಾತನ್ನ ಆಡಿದ್ದಾರೆ. ಏನಾದರೂ ಆಗಲಿ ನಾನು ಸ್ಪರ್ಧೆ ಮಾಡುವುದು ಖಚಿತ ಅನ್ನುವಂತಹ ಮಾತನ್ನ ಸಂಸದೆ ಸುಮಲತಾ ಅವರು ಹೇಳಿದ್ದಾರೆ. ಈ ಮೂಲಕ ಮತ್ತೆ ರೆಬಲ್ ಮಾತುಗಳನ್ನ ಆಡಿದ್ದಾರೆ. ಅವರ ಮಾತಿನ ಅರ್ಥ ಬಿಜೆಪಿಯಿಂದ ಟಿಕೆಟ್ ಸಿಗಲಿ ಬಿಡಲಿ ಮತ್ತೆ ನಾನು ಅಖಾಡದಲ್ಲಿ ಇದ್ದೇ ಇರ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ದಾರೆ. ಈ ಮೂಲಕ ಸ್ವಾಭಿಮಾನದ ಮಾತನ್ನ ಸಂಸದೆ ಸುಮಲತಾ ಅವರು ಹೇಳಿರುವಂತದ್ದು. ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ. ಮೈತ್ರಿ ಆದಾಗಿನಿಂದ ಸಂಸದೆ ಸುಮಲತಾ ಅವರಿಗೆ ಈ ಮೈತ್ರಿ ಟಿಕೆಟ್ ಸಿಗುತ್ತಾ ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಸದ್ಯಕ್ಕಿನ ಬೆಳವಣಿಗೆಯನ್ನ ನೋಡ್ತಾ ಹೋದ್ರೆ ನಿನ್ನೆಯ ಸಭೆಯಲ್ಲಿ ಬಹುತೇಕ ಮಂಡ್ಯದಲ್ಲಿ ಜೆಡಿಎಸ್ಗೆ ಟಿಕೆಟ್ ಅನ್ನ ಬಿಟ್ಟುಕೊಡಬೇಕು ಅನ್ನುವಂತಹ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಎಲ್ಲ ಗೊಂದಲಗಳ ಮಧ್ಯೆ ಸಂಸದೆ ಸುಮಲತಾ ಅವರು ಅಂತೆ ಕಂತೆ ಮೊದಲಿನಿಂದಲೂ ಕೂಡ ಇದೆ ಅಷ್ಟೇ, ಅಧಿಕೃತ ನಿರ್ಧಾರ ಬರೋವರೆಗೂ ಕಾಯೋಣ. ನನಗೆ ವಿಶ್ವಾಸ ಇದೆ ಮಂಡ್ಯ ಬಿಜೆಪಿಗೆ ಸಿಗಲಿದೆ. ನನ್ನ ಹೋರಾಟ ಟಿಕೆಟ್ಗಾಗಿ ಅಲ್ಲ, ಮಂಡ್ಯಕ್ಕಾಗಿ. ಮಂಡ್ಯದಲ್ಲಿ ಬಿಜೆಪಿಯನ್ನು ಸಂಘಟಿಸೋದಕ್ಕೆ ನನ್ನ ಹೋರಾಟ ಇದೆ. ಇನ್ ಕೇಸ್ ಟಿಕೆಟ್ ಸಿಗಲಿಲ್ಲ ಅಂತಂದ್ರೂ ಕೂಡ ನಾನು ಸ್ಪರ್ಧೆ ಮಾಡಿಯೇ ತೀರ್ತೀನಿ ಅನ್ನುವಂತಹ ಮಾತನ್ನ ಸಂಸದೆ ಸುಮಲತಾ ಅವರು ಹೇಳಿದ್ದಾರೆ. ಈ ಮೂಲಕ ಮತ್ತೊಂದು ಬಾಣ ಬಿಡುವಂತಹ ಕೆಲಸ ಸಂಸದೆ ಸುಮಲತಾ ಅವರಿಂದ ಆಗಿದೆ. ಈ ಹೇಳಿಕೆಯ ಮೇಲೆ ಇನ್ ಕೇಸ್ ಸುಮಲತಾ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅಂತಂದರೆ ಅಥವಾ ಬಿಜೆಪಿ ಈ ಬಗ್ಗೆ ನಿರ್ಧಾರ ತೆಗೆದುಕೊಂಡ್ರೆ ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿನ ಕುತೂಹಲ ಆಗಿದೆ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ಖಂಡಿತ ಇದೆ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ಖಂಡಿತ ಇದೆ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ಖಂಡಿತ ಇದೆ. ಬಹುತೇಕ ಆಗಿದೆ ಅಂತೆ ಕಂತೆ ಅನ್ನೋದು ನಾವು ಮೊದಲಿಂದ ಕೇಳ್ಕೊಂಡು ಬರ್ತಾ ಇದ್ವಿ. ಅಧಿಕೃತವಾದ ಒಂದು ಘೋಷಣೆ ಆಗುವವರೆಗೂ ಯಾವುದು ನಿಜ ಇಲ್ಲ ಅಂತಾನೆ ತಿಳ್ಕೊ. ತಮಗೆ ಹೋಪ್ ಇದೆಯಾ ಮೇಡಮ್? ಖಂಡಿತ ಇದೆ, ಖಂಡಿತ ಇದೆ. ಬಿಜೆಪಿ ಬರುತ್ತೆ ಸಿಗುತ್ತೆ ತಮಗೆ ಏನಂತದ್ದು? ನೋಡಿ, ನಾನು ಒಂದು ವಿಷಯ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಒಂದು ಟಿಕೆಟ್ ಬೇಕು ಅಂತ ನನ್ನ ಹೋರಾಟ ಅಲ್ಲ. ನನಗೆ ಒಂದು ಟಿಕೆಟ್ ಬೇಕು ಅಂದರೆ ನನಗೆ ಹಲವಾರು ಆಪ್ಷನ್ಸು ಇದೆ ನನ್ನ ಮುಂದೆ. ಎಲ್ಲಾದರೂ ನಿಂತ್ಕೋಬೇಕು, ಯಾವುದಾದ್ರೂ ಒಂದು ಕಡೆ ನಾನು ಟ್ರೈ ಮಾಡಿ ಒಂದು ಟಿಕೆಟ್ ತಗೊಳ್ಳೇಬೇಕು ಅಂದರೆ ಅದಷ್ಟು ಕಷ್ಟವಾದ ವಿಷಯ ಏನಲ್ಲ. ನನ್ನ ಹೋರಾಟ ಮಂಡ್ಯಕ್ಕೋಸ್ಕರ. ಮಂಡ್ಯವನ್ನು ಉಳಿಸ್ಕೋಬೇಕು. BJP ಮಂಡ್ಯದಲ್ಲಿ ಒಂದು ಪಕ್ಷವನ್ನು ಇಲ್ಲಿ ನಾವು ಬಿಲ್ಡ್ ಮಾಡ್ಕೊಂಡು ಹೋಗಬೇಕು ಅನ್ನೋದು ಅಲ್ಲ. ನೋಡೋಣ, ಇನ್ನೂ ಪಕ್ಷ ಏನೂ ಅಧಿಕೃತವಾಗಿ. ಮಂಡ್ಯದ ದಿಶಾ ಸಭೆಯಲ್ಲಿ ಬೇಬಿ ಬೆಟ್ಟದ ಜಟಾಪಟಿ ನಡೆದಿದೆ. ಗಣಿಗಾರಿಕೆಯ ಬಗ್ಗೆ ನಾನು ಮಾತಾಡಿದ್ದಕ್ಕೆ ನನಗೆ ಪ್ರಾಣ ಬೆದರಿಕೆ ಇತ್ತು ಅಂತೇಳಿ ಸುಮಲತಾ ಅಂಬರೀಶ್ ಅವರು ಹೇಳಿದ್ದಾರೆ. ಮಂಡ್ಯದ ಬೇಬಿ ಬೆಟ್ಟದ ಗಣಿಗಾರಿಕೆಯ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಮಾತಾಡಿದ್ದು ಸುಮಲತಾ ಅಂಬರೀಶ್ ಅವರು. ಹೀಗೆ ನಾನು ಗಣಿಗಾರಿಕೆ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ನನಗೆ ಪ್ರಾಣ ಬೆದರಿಕೆಯನ್ನು ಹಾಕಿದ್ರು ಅಂತೇಳಿ ಹೇಳಿದರು. ಆದರೆ ಯಾವುದಕ್ಕೂ ಕೂಡ ನಾನು ಜಗ್ಲಿಲ್ಲ ಬಗ್ಲಿಲ್ಲ, ಹೋರಾಟ ಮಾಡಿದ್ದೆ. ಅದರ ಪ್ರತಿಫಲವಾಗಿ KRS ಸುತ್ತಮುತ್ತ ಇವತ್ತು ಗಣಿಗಾರಿಕೆ ನಡೀತಾ ಇಲ್ಲ ಅಂತೇಳಿ ಹೇಳಿದ್ದಾರೆ. ಮಂಡ್ಯ ಜಿಲ್ಲಾ ಪಂಚಾಯತ್ ಕಚೇರಿಯ ಕಾವೇರಿ ಸಭಾಂಗಣದಲ್ಲಿ ದಿಶಾ ಮೀಟಿಂಗ್. ಈ ಮೀಟಿಂಗ್ನಲ್ಲಿ ಸಂಸದೆ ಸುಮಲತಾ ಅಂಬರೀಶ್ ಅವರು ಬೇಬಿ ಬೆಟ್ಟದ ವಿಚಾರವಾಗಿ ಮಾತಾಡಿದ್ದಾರೆ. ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇತ್ತಲ್ಲ, ಅದರ ಬಗ್ಗೆ ದನಿ ಎತ್ತಿದ್ದಕ್ಕೆ ನನಗೆ ಪ್ರಾಣ ಬೆದರಿಕೆ ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾತಾಡಿದ್ದಾರೆ. ಆದರೆ ನಾನು ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ನಾನು ಹೋರಾಟ ಮಾಡಿದ್ದೇನೆ ಗಣಿಗಾರಿಕೆಯ ವಿರುದ್ಧ. ಆ ಕಾರಣದಿಂದ ಅದರ ಪ್ರತಿಫಲವಾಗಿಯೇ KRS ಸುತ್ತಮುತ್ತ ಇವತ್ತು ಗಣಿಗಾರಿಕೆ ನಡೀತಾ ಇಲ್ಲ ಅನ್ನೋದನ್ನು ಕೂಡ ಮಂಡ್ಯದ ಜಿಲ್ಲಾ ಪಂಚಾಯತ್ ಕಚೇರಿಯ ಕಾವೇರಿ ಸಭಾಂಗಣದಲ್ಲಿ ಸಂಸದೆ ಸುಮಲತಾ ಮಾತಾಡ್ತಾ ಹೇಳಿದ್ದಾರೆ. ನನಗೆ ನಿರಂತರ ಒತ್ತಡ ಹಾಗೂ ಬೆದರಿಕೆ, ಪ್ರಾಣ ಬೆದರಿಕೆ ಇದ್ದಾಗಲೂ ಸಹ ಅಕ್ರಮ ಗಣಿಗಾರಿಕೆ ತಡೆಯಲು ನಿರಂತರವಾಗಿ ಹೋರಾಡಿದ ಪರಿಣಾಮ ಮಂಡ್ಯದ KRS ಸುತ್ತಮುತ್ತ ಯಾವುದೇ ರೀತಿಯ ಗಣಿಗಾರಿಕೆ ಚಟುವಟಿಕೆಗಳನ್ನು ನಡೆಸದಂತೆ ರಾಜ್ಯ ಉಚ್ಚ ನ್ಯಾಯಾಲಯವು ಆದೇಶಿಸಿದ್ದು ಇದು ಪ್ರಾಮಾಣಿಕ ಮತ್ತು ನಿರಂತರ ಹೋರಾಟಕ್ಕೆ ಸಂದ ಜಯವಾಗಿದೆ ಅನ್ನೋದು ನಾನು ಸಂತೋಷದಿಂದ ಹೇಳಬೇಕು. ನನಗೆ ನಿರಂತರ ಒತ್ತಡ ಹಾಗೂ ಬೆದರಿಕೆ, ಪ್ರಾಣ ಬೆದರಿಕೆ ಇದ್ದಾಗಲೂ ಸಹ ಅಕ್ರಮ ಗಣಿಗಾರಿಕೆ ತಡೆಯಲು ನಿರಂತರವಾಗಿ ಹೋರಾಡಿದ ಪರಿಣಾಮ ಮಂಡ್ಯದ KRS ಸುತ್ತಮುತ್ತ. ಇನ್ನು ಲೋಕಸಭಾ ಎಲೆಕ್ಷನ್ ಈಗಾಗಲೇ ಹತ್ತಿರ ಬರ್ತಾ ಇದೆ. ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ಎಚ್ಚೆತ್ತುಕೊಳ್ಬೇಕು. ಯಾಕಂತ ಹೇಳಿದ್ರೆ ಅಕ್ರಮ ಹಣ ವರ್ಗಾವಣೆ ಇರ್ಬೋದು, ಬೇರೆ ಬೇರೆ ಆಮಿಷ ಒಡ್ಡುವಂತ ವಿಚಾರದ ವಸ್ತುಗಳಿರ್ಬೋದು. ಆದರೆ ಈಗ
ಪೊಲೀಸರವರು ಅಲರ್ಟ್ ಆಗಿದ್ದಾರೆ, ಅದು ಕೂಡ ಬೀದರ್ ಪೊಲೀಸ್ನವರು. ಬೀದರ್ ಪೊಲೀಸರಿಂದ ಅಕ್ರಮ ಗುಟ್ಕಾ ಹಾಗೆ ಹಣವನ್ನ ಜಪ್ತಿ ಮಾಡಲಾಗಿದೆ. ಬಸವ ಕಲ್ಯಾಣದಿಂದ ಲಾತೂರ್ಗೆ ಅಕ್ರಮ ಸಾಗಾಟ ಕೂಡ ಮಾಡಲಾಗ್ತಾ ಇತ್ತು. ಹುಲಸೂರಿನ ಅಂಬೇವಾಡಿ ಚೆಕ್ ಪೋಸ್ಟ್ ಬಳಿ ಸೀಸ್ ಮಾಡಲಾಗಿದೆ. ಲೋಕ ಚುನಾವಣೆ ಹಿನ್ನೆಲೆ ತಪಾಸಣೆ ನಡೆಸ್ತಾ ಇದ್ದಾರೆ ಸಿಬ್ಬಂದಿಯವರು. ವಾಹನ ಸೇರಿ ಟೋಟಲ್ 31,53,000 ಮೌಲ್ಯದ ವಸ್ತುಗಳನ್ನ ಜಪ್ತಿ ಮಾಡಲಾಗಿದೆ. ಆ ಸ್ಕ್ರೀನ್ ಮೇಲೆ ಕೂಡ ನೀವು ನೋಡ್ತಾ ಇರಬಹುದು. 5.26 ಲಕ್ಷ ರೂಪಾಯಿ ಗುಟ್ಕಾ, 14.26 ಲಕ್ಷ ರೂಪಾಯಿ ನಗದು, 12 ಲಕ್ಷ ಮೌಲ್ಯದ ವಾಹನವನ್ನ ಪೊಲೀಸರು ಜಪ್ತಿ ಮಾಡಿದ್ದಾರೆ. ಇದು ಬೀದರ್ ಪೊಲೀಸ್ನವರು. ಹುಲಸೂರು ಪೊಲೀಸ್ ಠಾಣೆಯಲ್ಲಿ ಇವರ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಈ ನಿಟ್ಟಿನಲ್ಲಿ ನಾಕಾಬಂದಿಯನ್ನು ಕೂಡ ಹಾಕಲಾಗಿರುವಂಥದ್ದು. NHಗಳಿರ್ಬೋದು ಅಥವಾ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಪೊಲೀಸ್ನವರು ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಗಳಲ್ಲಿ ಅಕ್ರಮವಾಗಿ ಏನಾದರೂ ಹಣ ಸಾಗಾಟ ಇರ್ಬೋದು, ಇದೇ ಥರ ಗುಟ್ಕಾ ಅಥವಾ ಬೇರೆ ಬೇರೆ ವಸ್ತುಗಳೇನಾದರೂ ಅಕ್ರಮವಾಗಿ ಸಾಗಾಟ ಕಂಡು ಬಂದಲ್ಲಿ ಅಂಥ ವಾಹನಗಳನ್ನು ಸೀಸ್ ಮಾಡಿ ಗುಟ್ಕಾ ಇರ್ಬೋದು ಹಣವನ್ನು ಜಪ್ತಿ ಮಾಡ್ಕೊಳ್ತಾರೆ. ಅದೇ ಆಗಿರುವಂಥದ್ದು. ಇವತ್ತು ಬೀದರ್ ಪೊಲೀಸರಿಂದ ಅಕ್ರಮ ಗುಟ್ಕಾ ಹಾಗೆ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಟೋಟಲ್ 31 ಲಕ್ಷ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಜಪ್ತಿ ಮಾಡ್ಕೊಂಡಿರುವಂಥದ್ದು. ನೋಡಿ, ಮೂಟೆ ಮೂಟೆ ಗುಟ್ಕಾ ಹಾಗೆ ಕಂತೆ ಹಣವನ್ನು ಕೂಡ ಈ ಸಂದರ್ಭದಲ್ಲಿ ಜಪ್ತಿ ಮಾಡಿಕೊಂಡಿದ್ದಾರೆ. 5.26 ಲಕ್ಷ ರೂಪಾಯಿ ಗುಟ್ಕಾ, 14.26 ಲಕ್ಷ ರೂಪಾಯಿ ನಗದನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಹಾಗೆ 12